ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರಾಮ ಪಂಚಾಯಿತಿಗಳಿಗೆ ಜೆಸ್ಕಾಂ ಕರೆಂಟ್ ಶಾಕ್ ಕೊಟ್ಟಿದೆ. ಬಳ್ಳಾರಿಯ ಗ್ರಾಮ ಪಂಚಾಯಿತಿಗಳಿಂದ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿದೆ. 44 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಉಳಿದುಕೊಂಡಿದೆ. ಹೀಗಾಗಿ ಗ್ರಾಮ ಪಂಚಾಯಿತಿಗೆ ಈಗ ಕರೆಂಟ್ ಶಾಕ್ ಜೆಸ್ಕಾಂ ಕಡೆಯಿಂದ ಸಿಗ್ತಾ ಇರುವಂತ ಶಾಕ್ ಇದು. ಹಳೆಯ ಬಿಲ್ ಪಾವತಿಗಾಗಿ ಪಂಚಾಯಿತಿಗಳ ಹೆಣಗಾಟವನ್ನ ನೋಡೋದಕ್ಕಾಗ್ತಾ ಇಲ್ಲ. 3 ವರ್ಷಗಳಿಂದ ಕೂಡ ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ 44 ಕೋಟಿ ಆಗ್ಬಿಟ್ಟಿದೆ ಅಂತ. ಪಂಚಾಯಿತಿ ಹಾಗೂ ನೀರಿನ ಘಟಕ, ಬೀದಿ ದ್ವೀಪಗಳ ಕರೆಂಟ್ ಬಿಲ್ ಬಾಕಿ ಉಳ್ಕೊಂಡಿದೆ. ಅವೈಜ್ಞಾನಿಕ ಬಿಲ್ ನೀಡಿರೋ ಆರೋಪ ಕೂಡ ಕೇಳಿಬರ್ತಾ ಇದೆ. ವಿದ್ಯುತ್ ಬಿಲ್ ಸಂಶೋಧನೆ ಜಿಲ್ಲಾ ಪಂಚಾಯಿತಿಯಿಂದ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. RO ವಾಟರ್ ಪ್ಲಾಂಟ್ಗಳಿಗೆ ಅಂದಾಜಿನ ಮೇಲೆ ಬಿಲ್ ನೀಡಿದಂಥ ಆರೋಪ ಇದೆ. ಮೀಟರ್ ಅಳವಡಿಕೆ ಬಳಿಕ ಬಿಲ್ ಭರಿಸುವ ಬಗ್ಗೆ ತೀರ್ಮಾನ ಅಂತ ಜಿಲ್ಲಾ ಪಂಚಾಯತ್ CEO ತಿಳಿಸಿದ್ದಾರೆ. ತೆರಿಗೆ ಸಂಗ್ರಹಿಸುವ ಗ್ರಾಮ ಪಂಚಾಯಿತಿಗಳಿಗೆ ಕೋಟಿ ಕರೆಂಟ್ ಬಿಲ್ ಬಾಕಿ ಇದೆ ಅನ್ನೋದೇನಿದೆ, ಜಸ್ಟ್ ಆರೋಪ ಅಷ್ಟೇ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಇಲ್ಲಿ ಬಿಲ್ಲನ್ನು ಕೊಟ್ಟಿಲ್ಲ, ಬದಲಿಗೆ ಬೇಕಾಬಿಟ್ಟಿಯಾಗಿ ಬಿಲ್ಲನ್ನು ಬರೆದುಕೊಟ್ಟು ಹೋಗಿದ್ದಾರೆ. ಮೀಟರ್ ಅಳವಡಿಕೆ ಮಾಡಿಲ್ಲ, ಹೀಗಾಗಿ ಮೀಟರ್ ಅಳವಡಿಕೆಯ ನಂತರನೇ ನಾವು ಬಿಲ್ ಪಾವತಿಸ್ತೀವಿ ಅಂತ.